ರಾಜ್ಯಾಧ್ಯಕ್ಷ ವಿರುದ್ಧ ನೋಡಿ ಸುಧಾಕರ್ ಅಸಮಾಧಾನ ವ್ಯಕ್ತಪಡಿಸಿದ್ರು, ಯತ್ನಾಳ್ ಬಣ ಬಿಗಿಪಟ್ಟು ಹಿಡಿದಿದೆ. ತಾವು ಹಿರಿಯ ನಾಯಕರಾಗಿ ಏನು ಹೇಳ್ತೀರಾ ಸರ್? ಈ ಚುನಾವಣೆ ನಡೀಬೇಕು ಅಂತನಾ ಅಥವಾ ಹೇಗೆ ಅಂತ? ನಾನು ಮುಂಚೆನೇ ಹೇಳಿದ್ದೀನಿ, ನಾನು ಆಂತರಿಕ ವಿಷಯಗಳ ಬಗ್ಗೆ ನಾನು ಹೇಳಕ್ಕೆ ಬಯಸೋದಿಲ್ಲ. ನಮಗೆ ಹೇಳುವ ಜಾಗಗಳಿದ್ದಾವೆ, ಹೇಳಿದ್ದೀವಿ. ಹೇಳುವ ವ್ಯಕ್ತಿಗಳ ಹತ್ರ ಹೇಳ್ತೀವಿ. ಸರ್, ಹೈಕಮಾಂಡ್ ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ಆದರೂ ಕೂಡ ಪ್ರಬಲ ಹೈಕಮಾಂಡ್ ಅಂತ ಹೇಳಿಸ್ಕೊಂಡವರು ಸೈಲೆಂಟ್ ಆಗಿದ್ದಾರೆ. ಹೈಕಮಾಂಡ್ ಬಗ್ಗೆ ನಿಮ್ಗೇನಾದರೂ ಗೌರವ ಇದೆಯಾ ಸರ್ ಈಗಲ? ಅಂದರೆ ಹೈಕಮಾಂಡ್ ಇನ್ನೂ ಯಾವುದು ಕ್ರಮ ತೆಗೆದುಕೊಳ್ಳೋದಕ್ಕೆ ಏನು ಹೇಳ್ತೀರಾ ಸರ್? ಪಕ್ಷದ ಬಗ್ಗೆ ಗೌರವ ಇಲ್ಲ ಅಂತಂದರೆ ನಾನು ಪಕ್ಷದಲ್ಲಿ ನೋಡಿ, ನಮಗೆ ಎರಡನೇ ಆಯ್ಕೆಗಳಿಲ್ಲ. ಸೈದ್ಧಾಂತಿಕ ಕಾರಣಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿನ 35 ವರ್ಷಗಳ ಹಿಂದೆ ಆರಿಸ್ಕೊಂಡಿದ್ದು. 36 88 ಅಂದರೆ 36 ವರ್ಷಗಳ ಹಿಂದೆ ಆರಿಸ್ಕೊಂಡಿದ್ದು ಸೈದ್ಧಾಂತಿಕ ಕಾರಣಕ್ಕೆ. ಹಾಗಾಗಿ ನಮಗೆ ಎರಡನೇ ಆಯ್ಕೆ ಇಲ್ಲ. ಸುಖ ದುಃಖಗಳ ನಡುವೆನೂ ಪಕ್ಷದ ಜೊತೆಗೇ ಇರ್ತೀವಿ. ಪಕ್ಷವನ್ನು ಸರಿ ಮಾಡಬೇಕಾಗಂತ ಪ್ರಾಮಾಣಿಕವಾಗಿರುವ ನಮ್ಮ ಪ್ರಯತ್ನ ನಾವು ಮಾಡೇ ಮಾಡ್ತೀವಿ. ಹೈಕಮಾಂಡ್ ಎಲ್ಲೋ ಒಂದು ಕಡೆ ಹಿಂದೇಟಾಗ್ತಿದೆಯಾ ಇದನ್ನು ಸರಿ ಮಾಡೋದಕ್ಕೆ? ಯಾಕೆ ಹೈಕಮಾಂಡ್ ಮುಂದೆ ಬರ್ತಿಲ್ಲ? ನಾನು ಅವ್ರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ನಾನು ಹೇಳಕ್ಕೆ ಬರಲ್ಲ, ಅವರೇ ಹೇಳಬೇಕು. ಸರ್, ಈಗ ನಿಮ್ಮನ್ನು ಸೇರಿದಂತೆ 6 ವರ್ಷ ಸೇರಿದಂತೆ ಕೆಲವು ಹಿರಿಯರನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ರಮೇಶ್ ಜಾರಕಿಹೊಳಿ ದೆಹಲಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಯಾವುದನ್ನು ಸಾರ್ವಜನಿಕ ಕಾಮೆಂಟ್ ಮಾಡೋಕ್ಕೆ ಬಯಸೋದಿಲ್ಲ ಅಂತ ನಾನು ಹೇಳಿದ್ದೀನಿ. ನನಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದವನಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯವರೆಗೂ ಕೆಲಸ ಮಾಡುವ ಅವಕಾಶವನ್ನು ಪಕ್ಷ ಕೊಟ್ಟಿದೆ. ಒಂದು ಕೆಲವು ಕಾಲ ನಾವು ನೇಪಥ್ಯಕ್ಕೆ ಸರಿದ್ವಿ ಅಂತ ಹೇಳಿದ್ರೆ ಶಾಶ್ವತವಾಗಿಯೇ ನೇಪಥ್ಯಕ್ಕೆ ಸರಿದಿದ್ದೀವಿ ಅಂತ ನಾನು ಭಾವಿಸೋದಿಲ್ಲ. ಸಂಕಷ್ಟವೂ ಕೂಡ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೆ ಬರೋದು, ನಮ್ಮ ಆತ್ಮವಿಶ್ವಾಸವನ್ನು ಪರೀಕ್ಷೆ ಮಾಡೋಕ್ಕೆ ಬರೋದು. ನಾನು ನನ್ನ ಜೀವನದಲ್ಲಿ ಬರುವ ಸಂಕಷ್ಟಗಳನ್ನು ನನ್ನ ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೆ ಮತ್ತು ಆತ್ಮವಿಶ್ವಾಸವನ್ನು ಪರೀಕ್ಷೆ ಮಾಡೋಕ್ಕೆ ಅಂತಲೇ ಅಂದ್ಕೊಂಡಿದ್ದೀನಿ. ಸಂಕಷ್ಟ ಕಾಲದಲ್ಲಿ ಹಿಂದೆಡೆ ಇಟ್ಟಿಲ್ಲ. ಕಾಲ ಹೀಗೆ ಇರೋದಿಲ್ಲ ಅನ್ನುವಂಥದ್ದು ಭಗವದ್ಗೀತೆಯಲ್ಲಿ ಕೃಷ್ಣ ಬರೀ ಅರ್ಜುನನಿಗೆ ಮಾತ್ರ ಹೇಳಿದ್ದಲ್ಲ, ನಮ್ಮಂಥವ್ರು ಎಲ್ರಿಗೂ ಹೇಳಿದ ಮಾತು ಕೃಷ್ಣ ಹೇಳಿದ್ದು. ಕಾಲ ಹೀಗೆ ಇರೋದಿಲ್ಲ, ಕಾಲ ಸರಿಲೇಬೇಕು, ನೋಡೋಣ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.